ಇವರು ಪಟ್ಪಟ ಅಂತ ಮಾತಾಡ್ತಾರೆ. ತುಂಬ ಚುರುಕಿನ ಹುಡುಗಿ ಅಷ್ಟೇ ಅಲ್ಲ, ನಿರೂಪಣೆಯಲ್ಲೂ ಕೂಡ ಸೈ ಅಂತ ಎನಿಸಿಕೊಂಡವರು. ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿರೂಪಣೆಯ ಮೂಲಕ ತನ್ನನ್ನು ತಾನು ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಯಾಕಂತಾರೆ ಅಂತಹದೊಂದು ಆತ್ಮವಿಶ್ವಾಸ ಅವರ ಜೊತೆಗೆ ಮಾತನಾಡ್ತಾ ನಮಗೆ ಬಂದಿದೆ. ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿ ಸೈ ಎನಿಸಿಕೊಂಡವರು. ಜೊತೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವವರು. ನಮಸ್ಕಾರ, ಹೆಸರು ಲಕ್ಷ್ಮೀ ಬನಾನ್ ಅಂತ. ಏನು ಹೇಳ್ತೀರಿ, ಈಗ ನೀವು ನಿರೂಪಕಿ ಏನು ಆಗಬೇಕು ಅಂತಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ನಾನು ಈಗ ಅಕಾಡೆಮಿಕ್ಸಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೇನೆ. ಆದರೆ ಇಷ್ಟು ದಿನದಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದು ಹೋಸ್ಟಿಂಗ್ ಮಾಡೋದ್ರಲ್ಲಿ. ತುಂಬ ಓವರ್ 40 ಪ್ರೋಗ್ರಾಮ್ಸ್ ನಮ್ಮ ಶಾಲೆಯಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇತ್ತೀಚೆಗೆ ಒಂದು ಇಂಟರ್ನ್ಶಿಪ್ ಮಾಡಿದ್ದೇನೆ ಸಿಲಿಕಾನ್ ಬೀಚ್ ಅನ್ನುವ ಒಂದು ಪ್ರೋಗ್ರಾಮಲ್ಲಿ. ಸೊ ಅದರಲ್ಲಿ ನನಗೆ ತುಂಬ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಗ್ರೇಟ್ ಟಾಪಿಕಲ್ಲಿ ನನಗೆ ತುಂಬ ಎಜುಕೇಷನ್ ಅಂತ ಸಿಕ್ಕಿದೆ, ಟ್ರೈನಿಂಗ್ ಸಿಕ್ಕಿದೆ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ. ಓಕೆ, ಸೋಷಿಯಲ್ ಮೀಡಿಯಾ ಹೇಳಿ, ಎಂತೆಲ್ಲ ಹೇಗುಂಟು ಈಗ ಸೋಷಿಯಲ್ ಮೀಡಿಯಾ? ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಡೈನಾಮಿಕ್ ಪ್ಲ್ಯಾಟ್ಫಾರ್ಮ್. ಅದರಲ್ಲಿ ನಿಮಗೆ ಹಾಳು ಮಾಡೋದು ಉಂಟು, ಆದರೆ ಅದರಲ್ಲಿ ತುಂಬ ಒಳ್ಳೆಯದು ಮಾಡೋದಂತನೂ ಉಂಟು. ಇತ್ತೀಚೆಗೆ ನನಗೆ ನಮ್ಮ ಪ್ರದೇಶದ ಬಗ್ಗೆ ತುಂಬ ಗೊತ್ತಾಯಿತು. ಯಾಕಂದರೆ ಈ ಪ್ರೋಗ್ರಾಮಲ್ಲಿ ನಾವು ಏನು ಕಲ್ತಿದ್ದೇವೆ ಅಂದರೆ, ಈ ನಮ್ಮ ಕರಾವಳಿ ರೀಜನಲ್ಲಿ ತುಂಬ ಪೊಟೆನ್ಷಿಯಲ್ ಉಂಟು. ಆ ಪೊಟೆನ್ಷಿಯಲನ್ನು ಹೇಗೆ ಅಡ್ವರ್ಟೈಸ್ ಮಾಡೋದನ್ನು ಅಂತ ನಾವು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅನ್ನುವ ಒಂದು NGO ಅಲ್ಲಿ ನಾನು ಕಲ್ತಿದ್ದೇನೆ. ಆ ವೇಳೆಯಲ್ಲಿ ನನಗೆ ಅರ್ಥ ಆಯಿತು ಕಿ ಸೋಷಿಯಲ್ ಮೀಡಿಯಾ ಅನ್ನುವುದು ಒಂದು ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿದೆ. ವೇರ್ ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಸೋ ಪವರ್ಫುಲ್ ದ್ಯಾಟ್ ಇಟ್ ಕ್ಯಾನ್ ಮೇಕ್ ಆ್ಯಂಡ್ ಬ್ರೇಕ್ ಅನ್ ಆರ್ಗನೈಸೇಷನ್. ಓಕೆ, ಎಲ್ಲಿ ಓದಿರೋದೆಲ್ಲ? ನಾನು ಓದಿರೋದು ಶ್ರೀ ಚೈತನ್ಯ ಸ್ಕೂಲಲ್ಲಿ, ಮತ್ತು ಕ್ಯಾನ್ರಾ PU ಕಾಲೇಜ್, ಮತ್ತು ಇಲ್ಲಿ ನಿಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್. ಏನು ಮಾಡ್ತಿದ್ದೀರಿ ಈಗ? ಈಗ ನಾನು BBA ಮಾಡ್ತಾ ಇದ್ದೇನೆ ಬಿಸ್ನೆಸ್ ಅನಾಲಿಟಿಕ್ಸಲ್ಲಿ. ಓಕೆ, ಒಂದು ಕಡೆ ಬಿಸ್ನೆಸ್ ಇದೆ, ಇನ್ನೊಂದು ಕಡೆ ನಿರೂಪಣೆ ಇದೆ. ಹೇಗೆ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಿ? ನನ್ನ ಅಮ್ಮ ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರೋಗ್ರಾಮ್ಸ್ ಎಲ್ಲಾದರೂ ಇದ್ದರೆ ಅಲ್ಲಿ ನನ್ನನ್ನು ಹೆಲ್ಪ್ ಮಾಡ್ತಾರೆ. ಓದೋದ್ರಲ್ಲಿ ಏನಾದರೂ ಹೆಲ್ಪ್ ಬೇಕಿದ್ರೆ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಫ್ಯಾಮಿಲಿ ಹ್ಯಾಸ್ ಬೀನ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ಮೀ ಟು ಡೂ ಆಲ್ ಆಫ್ ದಿಸ್. ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರ್ಯಾರ್ದು ಸಪೋರ್ಟ್ ಹೇಗಿದೆ? ಸೊ ಐ ವುಡ್ ಲೈಕ್ ಟು ಸೇ ದ್ಯಾಟ್ ನಾವು ಒಂದು ಆಲ್ ಫೀಮೇಲ್ ಫ್ಯಾಮಿಲಿ. ಸ್ಯಾಡ್ಲಿ ಮೈ ಫಾದರ್ ಪಾಸ್ಟ್ ಅವೇ, ಸೊ ಐ ಲಿವ್ ವಿತ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೈ ಮದರ್. ಆ್ಯಂಡ್ ನನಗೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲಾದರೂ ಪ್ರೋಗ್ರಾಮ್ ಇದ್ದರೂ ತಯಾರು ಮಾಡೋದು, ನನಗೆ ಒಂದು ನೀರು ಕೊಡೋದು, ಅದೆಲ್ಲ ಮಾಡಿ ನನ್ನನ್ನು ಕಳಿಸ್ತಾರೆ ಫುಲ್ ಸಪೋರ್ಟಿಂದ. ಅವರಿಂದ ನನಗೆ ಯಾವತ್ತೂ ಏನು ತಡೆಗಡೆ ಎಲ್ಲ ಬಂದಿಲ್ಲ. ಎಲ್ಲ ತಡೆ ಇಲ್ಲ. ಇಲ್ಲ. ಓಕೆ, ಈಗ ಫೀಮೇಲ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಿ. ಫೀಮೇಲ್ ಫ್ಯಾಮಿಲಿಯಲ್ಲಿ ಹೊರಗಡೆ ಹೋಗೋದು ಅಥವಾ ಈಗ ಎಲ್ಲ ಬದಲಾಗ್ತಾ ಬಂದಿದೆ, ನಿಮ್ಮಲ್ಲಿ ಎಷ್ಟು ಧೈರ್ಯ ತುಂಬ್ತಾರೆ ಅಂತ? ಸೊ ಅವರು ಯಾವತ್ತೂ ಟ್ರೈ ಮಾಡಿದ್ದಾರೆ. ಆದಷ್ಟು ಸೇಫ್ ಸಿಚುವೇಶನ್ಸನ್ನು ಆ್ಯನಲೈಸ್ ಮಾಡ್ತಾರೆ. ಆದರೆ ಅವ್ರು ಹೇಳ್ತಾರೆ, ನಿಮಗೆ ಎಷ್ಟು ನೀವು ಡೆವಲಪ್ ಆಗ್ತೀರಾ ಆ ಸಿಚುವೇಷನಲ್ಲಿ, ಹಾಗಾದರೆ ಆ ಸಿಚುವೇಷನ್ಗೆ ಹೋಗಿ. ಇಫ್ ಇಟ್ ಈಸ್ ಅ ಥ್ರೆಟ್ ದೇ ವಿಲ್ ಲುಕ್ ಆಫ್ಟರ್ ಮೀ. ಬಟ್ ನನಗೆ ಯಾವುದೂ ಸಿಚುವೇಷನಲ್ಲಿ ಅನ್ಸೇಫ್ ಅಂತ ಫೀಲ್ ಮಾಡುವ ಸಿಚುವೇಷನಲ್ಲೇ ಅವ್ರು ಹೋಗಲಿಕ್ಕೆ ಬಿಡಲಿಲ್ಲ ನನಗೆ. ಬಿ ಬೋಲ್ಡ್ ಅನ್ನುವಂಥದ್ದು ಎಷ್ಟು ಮುಖ್ಯ? ಬಿ ಬೋಲ್ಡ್ ಅಂದರೆ ತುಂಬ ಮುಖ್ಯ. ಯಾಕಂದರೆ ನನ್ನ ಫೀಲ್ಡಲ್ಲಿ ಎಸ್ಪೆಷಲಿ ವೆದರ್ ಇಟ್ ಬಿ ಬಿಸ್ನೆಸ್ ಆರ್ ಸೋಷಿಯಲ್ ಮೀಡಿಯಾ ಇಟ್ ಸೆಲ್ಫ್, ನನಗೆ ಅನಿಸ್ತದೆ ಬೋಲ್ಡ್ ಇರೋದು ಇಸ್ ದ ಕೀ ಟು ದ ಬೋತ್ ದ ಫೀಲ್ಡ್ಸ್. ಓಕೆ, ಈಗ ತುಂಬ ಜನ ಇಂಟರ್ವ್ಯೂ ಎಲ್ಲ ಮಾಡಿದ್ದೀರಿ ಅಥವಾ ಮಾತಾಡಿಸಿದ್ದೀರಿ. ನಿಮ್ಗೆ ಯಾವುದು ಇಷ್ಟ, ಏನು ಇಷ್ಟ ಆಗಿದೆ ಈ ಇಂಟರ್ವ್ಯೂನ ಕೆಲವೊಂದು ಮೂಮೆಂಟ್ಸ್? ಸೊ ರೀಸೆಂಟ್ಲಿ ನಾನು ನಮ್ಮ MLA ಮ್ಯಾಂಗ್ಳೂರ್ ಸಿಟಿ ನಾರ್ತ್ ಅವರನ್ನು ಇಂಟರ್ವ್ಯೂ ಮಾಡುವಾಗ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ. ಅವ್ರು ಹೇಳಿದರು ನಾನು ಹಾರ್ಟಿಂದ ಮಾತಾಡೋದಿಲ್ವಾ ಅಂತ. ನಾನು ಹಾರ್ಟಿಂದ ಬೇಕು ಅಂತ ಹೇಳುವಾಗ ಆವಾಗ ಆ ಒಂದು ಟಿಫ್ ಆಗಿ ನನಗೆ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ನಾನು ತಪ್ಪು ಮಾಡಿದ್ರು ಅದನ್ನು ಒಂದು ಸ್ವಲ್ಪ ಸರಿ ಮಾಡೋದ್ರಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು. ಏನಂದ್ರೆ ನೀವು ಅವರು ಹಾರ್ಟಿಂದ ಮಾತಾಡೋದಿಲ್ವಾ ಅಂದಾಗ? ನಾನು ಸ್ಮೈಲ್ ಮಾಡಿ, ಇಲ್ಲ ಸರ್, ನೀವು ಪೊಲಿಟಿಷಿಯನ್, ನೀವು ಹಾರ್ಟಿಂದನೇ ಮಾತಾಡ್ತೀರಾ ಅಂತ ಹೇಳಿದ್ದೆ. ಓಕೆ, ಪೊಲಿಟಿಷಿಯನ್ಸ್ ನಿಜವಾಗಿ ಹಾರ್ಟಿಂದ ಮಾತಾಡ್ತಾರಾ? ಡೆಫಿನೆಟ್ಲಿ ಸರ್. ನಾನು ಅವರ ಜೊತೆ ಇಂಟರ್ಯಾಕ್ಷನ್ ಮಾಡೋದ್ರಲ್ಲಿ ಅವ್ರು ತುಂಬ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅಂತ ಅರ್ಥ ಆಯಿತು ನನಗೆ. ಓಕೆ, ಈಗ ನೀವು ಒಂದು ಆ್ಯಂಕರಿಂಗ್ ಇದ್ದು ಹೇಳಿದ್ರಿ, ಇನ್ನೊಂದು ನನಗೆ ರೀಸೆಂಟ್ಲಿ ಐ ಗೆಸ್ 2 years ಬ್ಯಾಕ್ ನಾವು ಒಂದು ಆ್ಯಂಟಿ ಡ್ರಗ್ ಪ್ರೋಗ್ರಾಮನ್ನು ಮಾಡಿದ್ವಿ. ಅದರಲ್ಲಿ ನನಗೆ ತುಂಬ ಕಮಿಷನರ್ಸ್ ಅವರನ್ನು ಇನ್ವೈಟ್ ಮಾಡಿ ಪ್ರೋಗ್ರಾಮನ್ನು ಹೋಸ್ಟ್ ಮಾಡೋದ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಐ ಗಾಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ರಿಲೇಟೆಡ್ ಟು ದ ಲೀಗಲ್ ಫೀಲ್ಡ್ ಆ್ಯಂಡ್ ಐ ವಾಸ್ ಏಬಲ್ ಟು ಗೈನ್ ಅ ಲಾಟ್ ಆಫ್ ನಾಲೆಡ್ಜ್. ಓಕೆ, ನಿಟ್ಟೆ
ನಿಮ್ಮ ಕಾಲೇಜ್ ಬಗ್ಗೆ? ಸೊ ನಮ್ಮ ಕಾಲೇಜ್ ಒಂದು ಡೈನಾಮಿಕ್ ಎನ್ವೈರ್ಮೆಂಟ್. ಯಾರಿಗೆ ಓದಲಿಕ್ಕೆ ಬೇಕು ಓದಲಿಕ್ಕೆ ಆಪರ್ಚುನಿಟೀಸ್ ಇದೆ, ಯಾರಿಗೆ ಇಂಟರ್ನ್ಶಿಪ್ ಮಾಡಲಿಕ್ಕೆ ಬೇಕು ಅವರಿಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇದೆ. ನೀವು ಏನು ಮಾಡಲಿಕ್ಕೆ ಬೇಕು, ಒಂದು ರಿಸರ್ಚ್ ಮಾಡಲಿಕ್ಕೆ ಬೇಕಾ, ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾ, ಎಲ್ಲದರಲ್ಲೂ ಒಂದು ಸಪೋರ್ಟ್ ಮಾಡುವ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಏನು ನಿಮ್ಮ ಕನಸು? ನನ್ನ ಕನಸು ನನ್ನ ಅಮ್ಮನನ್ನು ನೋಡ್ಕೊಳ್ಳೋದು ಅಷ್ಟೇ. ಅಮ್ಮನೇ ಕನಸು? ಅಮ್ಮನ ಕನಸು ನಂದು. ಓಕೆ, ಭಾರಿ ಒಳ್ಳೆ ಸಬ್ಜೆಕ್ಟ್ ಇದು, ಅಮ್ಮನೇ ಕನಸು. ಹೇಗೆ? ಯಾಕಂದರೆ ಅವರು ತುಂಬ ಐ ಲರ್ನ್ಡ್ ಫ್ರಮ್ ಹರ್. ಅವರು ತುಂಬ ಹಾರ್ಡ್ ವರ್ಕಿಂಗ್ ಇಂಡಿವಿಜುವಲ್. ಅವರು ನಮ್ಮ ಅಜ್ಜನ ಫ್ಯಾಕ್ಟ್ರಿಯನ್ನು ನೋಡ್ಕೊಳ್ಳೋದು, ಅಡ್ಮಿನಿಸ್ಟ್ರೇಷನ್ ಮತ್ತು ಪ್ರೊಡಕ್ಷನನ್ನೆಲ್ಲ ನೋಡೋದು. ಯಾವುದ್ರದ್ದು ಫ್ಯಾಕ್ಟ್ರಿ? ಅವರು CO2 ಎಕ್ಸ್ಟ್ರಾಕ್ಷನ್ದು ಫ್ಯಾಕ್ಟ್ರಿ ಸೌತ್ ಈಸ್ಟ್ ಆಗ್ರೋ ಅಂತ ಮುಂಚೆ ಇತ್ತು, ಅಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಅವರು ಆರ್ಟ್ ಒಂದು ಐ ಥಿಂಕ್ ಬಿಫೋರ್ 2000 ಶಿ ವಾಸ್ ವರ್ಕಿಂಗ್ ಆ್ಯಸ್ ಎನ್ HR in Enopoya, and that was a good feat for that time, and I am very inspired by her working ethic, and I think that is what has inspired me to do all of this. ಓಕೆ, ನಿಮ್ಮ ತಂದೆ ಕಾಲ ಆದರು ಅಂತ ಹೇಳಿದ್ರಿ, ಅದಾದ ನಂತರ ಅಮ್ಮ ನಿಂತುಕೊಂಡ ಸಿಚುವೇಶನ್ ಮತ್ತು ಅವರು ತೆಗೆದುಕೊಂಡಂಥ ಧೈರ್ಯ ನಿಮಗೆ ಸ್ಫೂರ್ತಿ ಅಂತ? ಡೆಫಿನೆಟ್ಲಿ. ಅವರು ಆ ಸಿಚುವೇಷನಲ್ಲಿ ಮೋಸ್ಟ್ ಪೀಪಲ್ ಜಸ್ಟ್ ಬಕ್ಕಲ್ ಡೌನ್. ಅವರು ಅದು ಮಾಡಲಿಲ್ಲ. ಅವರು ನಿಂತು ನನ್ನ ಮಕ್ಕಳನ್ನು ನಾನೇ ನೋಡ್ಕೊಳ್ಬೇಕು ಅಂತ ಒಂದು ಏನು ಹೇಳ್ತಾರೆ, ಒಂದು ಧೈರ್ಯ ತಗೊಂಡ್ರು. ಆ್ಯಂಡ್ ಶಿ ಡಿಡ್ ನಾಟ್, ಅವರ ಫಾದರ್ ಇನ್ ಲಾನ ಅವ್ರನ್ನ ಫಾದರ್ ಅಂತ, ನಿಮ್ಮ ಗಂಡ ಮಗು ಹೋಗಿಲ್ಲ ನಾನೇ ಇದ್ದೇನೆ ಅಂತ ನೋಡ್ಕೊಂಡಿದ್ದಾರೆ. ಸೊ ಅದು ಒಂದು ನನಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ. ಎಷ್ಟು ಜನ ಮಕ್ಕಳು? ನಾವಿಬ್ಬರೇ ಜನ ಮಕ್ಕಳು ಸರ್. ನಾನು ನನ್ನ ತಂಗಿ, ಅವಳು ಮಣಿಪಾಲಲ್ಲಿ MSLS ಅಲ್ಲಿ ಓದ್ತಾ ಇದ್ದಾಳೆ. ಇವರ ತಾಯಿ ಅವರ ಅಪ್ಪ ಅಮ್ಮನಿಗೆ ಮತ್ತು ಅವರ ಅತ್ತೆ ಮಾವನಿಗೆಲ್ಲ ನಾನೇ ಗಂಡು ಮಗ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು, ಆ ಬೋಲ್ಡ್ನೆಸ್ ಮಗಳಿಗೆ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ತಾಯಿ ಇನ್ಸ್ಪಿರೇಷನು, ತಾಯಿಯಿಂದಾಗಿ ನಾನು ಈ ಎಜುಕೇಷನ್ ಎಲ್ಲ ಮಾಡ್ತಾಯಿದ್ದೀನಿ. ಮುಂದೆ ಏನು ನಿಮ್ಮ ಕನಸು ಅಂತ ಕೇಳಿದರೆ, ಯಾವುದೋ ದೊಡ್ಡ ಉದ್ಯೋಗದ ಬಗ್ಗೆ ಮಾತಾಡಲಿಲ್ಲ, ಅದಕ್ಕಿಂತ ದೊಡ್ಡದಾಗಿ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ತಾಯಿಯೇ ನನ್ನ ಕನಸು ಅಂತ ಹೇಳ್ತಿದ್ದಾರೆ. ಇಂಥ ಇಂಡಿವಿಜುವಲ್ಸ್ ಅಪ್ರೂಪ್ಗೆ ಸಿಗೋದು. ಅಂದರೆ ನಾನು ಜರ್ಮನಿಗೆ ಹೋಗ್ಬೇಕು, ನಾನು ಅಮೇರಿಕಕ್ಕೆ ಹೋಗ್ಬೇಕು, ಅಥವಾ ನಾನು ಇಂಗ್ಲೆಂಡ್ಗೆ ಹೋಗ್ಬೇಕು, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಮಾತಾಡೋರು ತುಂಬ ಜನ. ತಾಯಿಯೇ ಕನಸು. ಹೇಗೆ ನೋಡ್ಕೊತೀರಿ ತಾಯಿನ? ನನ್ನ ತಾಯಿಗೆ ಫ್ರೀಡಮ್ ತುಂಬ ಇಷ್ಟ. ಸೊ ನನಗೆ ಆ ಫ್ರೀಡಮ್ ಕೊಡಲಿಕ್ಕೆ ಬೇಕು ಅವ್ರಿಗೆ, ಅಷ್ಟೇ ನಂದು ಕನಸು. ಓಕೆ, ಈ ಉದ್ಯೋಗದ ವಿಷಯದಲ್ಲಿ ನನಗೆ ಒಂದು ಒಳ್ಳೆ ಕಂಪನಿಗೆ ಸೇರಬೇಕು. ನನಗೆ ಸ್ಟಾರ್ಟಪ್ಸಲ್ಲಿ ತುಂಬ ಇಂಟ್ರೆಸ್ಟ್ ಉಂಟು. ಸ್ಮಾಲ್ ಆರ್ಗನೈಸೇಷನ್ಸ್ ಆರ್ ಮೈ ಪ್ಯಾಷನ್, ಬಿಕಾಸ್ ಐ ಫೀಲ್ ದ್ಯಾಟ್ ಐ ಕ್ಯಾನ್ ಗಿವ್ my 100% in those organizations, and I've seen a lot of startups, interacted with a lot of startups now, and I've realized that there's a lot of potentials in the startups here in Mangalore. ಸೊ ನನಗೆ ಆ ಸ್ಟಾರ್ಟಪ್ಸಲ್ಲಿ ನಮ್ಮ ಮಂಗಳೂರಲ್ಲೇ ಇದ್ಬಿಟ್ಟು ಆ ಸ್ಟಾರ್ಟಪ್ಸ್ಗೆ ಒಂದು ನನ್ನ ನಾಲೆಜನ್ನು ಡಿಸ್ಪೋಸ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ಊರು ಬಿಟ್ಟು ಹೋಗುವ ಮನಸ್ಸಂತೂ ಇಲ್ಲ. ನನಗೆ ಮಂಗಳೂರು ಇಷ್ಟ ತುಂಬ. ಇದು ಲಕ್ಷ್ಮಿಯವರ ಮಾತು. ಬಹಳ ವಿಶೇಷವಾದಂತಹ ಪ್ರತಿಭೆ, ಜೊತೆಗೆ ನಿರೂಪಣೆ ಮಾತ್ರ ಅಲ್ಲ, ತನ್ನ ಮಾತಿನಲ್ಲಿ ಅವರು ತಾಯಿ ನನ್ನ ಕನಸು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮಂಗಳೂರಿನಲ್ಲೇ ಇದ್ದುಬಿಟ್ಟು ಯಾವುದಾದ್ರೂ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 100 ಒಳ್ಳೆಯದಾಗಲಿ ಮೇಡಮ್ ನಿಮಗೆ. ಜೊತೆಗೆ ಇಂಥ ಸ್ಟೂಡೆಂಟ್ಸು ಬಹಳಷ್ಟು ಬರಬೇಕು, ಮತ್ತು ಇವರು ಕೂಡ ಬಹಳಷ್ಟು ಜನರು ನಾನು ಇಂಟ್ರ್ಯಾಕ್ಟ್ ಮಾಡಿದಾಗ ಮಂಗಳೂರಿನ ಪೊಟೆನ್ಷಿಯಲ್ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ನಿಮಗೆ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಕಾರ್ತಿಕ್ ಕರ್ಕೇರ, ಕೈಪಂಗಳದೊಳ ಜೊತೆಗೆ ದಾಮೋದರ ದೊಡ್ಡಲೆ, ಸುದ್ದಿ ನ್ಯೂಸ್, ನಿಟ್ಟೆ, ಮಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.